ಯಾವಾಗಲೂ ಒಂದೇ ಥರನಾಗಿ ಊಟ ಮಾಡಿ ಏನಾಗತ್ತೆ ನಿಮ್ಗೆ ಬೇಜಾರಾಗಿರ್ತೈತಿ. ಒಂದು ಬೇರೆ ಏನೋ ಒಂದು ಟೇಸ್ಟನ್ನು ನೋಡಬೇಕಪ್ಪ ಅಂತ ಅನಿಸಿದಾಗ ಮತ್ತು ನಿಮ್ಮ ಮನೆಯಲ್ಲಿ ರೊಟ್ಟಿಯನ್ನು ಮಾಡುವಾಗ ನೀವು ಮುಟ್ಟಿಗೆಯನ್ನು ಟ್ರೈ ಮಾಡಬಹುದು. ಮುಟ್ಟಿಗೆ ಅತ್ಯಂತ ರುಚಿಕರವಾಗಿ ಇರ್ತೈತಿ. ಫಸ್ಟ್ ನೀವು ಒಂದು ದಿಪ್ಪನೆ ಬಿಸಿ ರೊಟ್ಟಿ ಮಾಡ್ಕೋಬೇಕು. ಆಮೇಲೆ ಒಂದು ಬೆಳ್ಳುಳ್ಳಿಯನ್ನು ಅಂದರೆ ಒಂದು ಗಾರ್ಲಿಕ್ಕನ್ನು ಸಣ್ಣ ಎಸಳುಗಳನ್ನು ತಕ್ಕೊಂಡು ಸೊಪ್ಪಿಯನ್ನು ಅಂದರೆ ಅದರ ಒಂದು ಫೀಲನ್ನು ತೆಗೆದಿಟ್ಕೋಬೇಕು. ನೋಡ್ರಲ್ಲಿ ನಮ್ಮ ಮನ್ಯಾಗ ಬೆಳ್ಳುಳ್ಳಿ ಎಸಳು ಅದು ಯಾತರು ಸೊಪ್ಪಿ ತೆಗೆದು ಅವನ್ನೆಲ್ಲವನ್ನು ಕಾಲು ಕಲ್ಲಿನಾಗ ಕೊಟ್ಕೋಬೇಕಾಗತಿ. ಕಾಲು ಕಲ್ಲಿನಾಗ ಕೊಟ್ಕೋಬೋದು. ಇಲ್ಲಿಗೆ ನೀವು ಮಿಕ್ಸಿಗೆ ಹಾಕೋಬೋದು. ಯಾಕಪ್ಪ ಅಂದರೆ ಇದು ಸಣ್ಣ ಪ್ರಮಾಣದಲ್ಲಿ ಇರುವುದರಿಂದ ಮಿಕ್ಸಿಗೆ ಹಾಕಿರೋದು ಸಣ್ಣ ಆಗೋದಿಲ್ಲ. ಅದರಿಂದ ನೀವು ಕಾಲು ಕಲ್ಲಾಗನ್ನ ಜಜ್ಕೊಳ್ಳೋದು ಒಂದು ಉತ್ತಮ. ಸ್ವಲ್ಪ ಜೀರಿಗೆ ಹಾಕೋರಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಅದನ್ನ ಸಣ್ಣ ಹಿಂಗೆ ಕಟ್ ಮಾಡಿ ಹಾಕೋರಿ. ಈ ರೀತಿ ಸಣ್ಣಗೆ ಜಜ್ಕೋರಿ. ಮತ್ತು ಇದಕ್ಕೆ ಇಷ್ಟೆಲ್ಲ ಜಜ್ಕೊಂಡ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಮಾಡಿದಂಥ ರೊಟ್ಟಿಯನ್ನು ನೀವು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಮೇಲೆ ಉಪ್ಪನ್ನು ಹಾಕೋಬೇಕು. ಹಾಕಿ ಅದೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕೋರಿ. ನಾವೆಲ್ಲ ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸ್ತೀವಿ. ಇದನ್ನ ಈ ರೀತಿಯಾಗಿ ಮಡಿಚಿ ಒಂದು ಖಾರ ಹರಿಯುವ ಕಲ್ಲಿನಿಂದ ಅದನ್ನು ಕೊಟ್ಟಬೇಕು. ಯಾಕಂದ್ರೆ ಅದು ಸರಿಯಾಗಿ ಮಿಕ್ಸಪ್ ಆಗತಿ ಅಲ್ಲ. ಮಾಡಿ ನೋಡ್ರಿ, ಇಷ್ಟು ಬಾರಿ ಇರ್ತೈತಿ. ಮತ್ತೊಂದು ತಿನ್ಬೇಕಂತ ಅನಿಸ್ತೈತಿ ನಿಮಗೆ. ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಬೇಕು. ಖಾರ, ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ನೀವು ಇನ್ನೇನು ಹಾಕಿರಿ ಎಲ್ಲವೂ. ನೀವು ಕೂಡ ಮಾಡಿ ನೋಡಿರಿ ಒಮ್ಮೆ. ಅದರ ಟೇಸ್ಟ್ ಹೆಂಗೆ ಆಕತಿ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ.